ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪೆರಿ ಪೆರಿ ಪೊಟ್ಯಾಟೊ ಫ್ರೈಸ್ನ ಏರ್ ಫ್ರೈಯರ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಪೊಟ್ಯಾಟೊ ಫ್ರೈಸ್ಗೆ ಏನೇನು ಬೇಕಂದರೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಆಯಿಲ್, ಸ್ವಲ್ಪ ಪೆರಿ ಪೆರಿ ಮಸಾಲ. ಸೊ ಇವಾಗ ಹೇಗೆ ಮಾಡೋದು ಅಂದರೆ, ನಾನು 2 ಆಲೂಗಡ್ಡೆ ಯೂಸ್ ಮಾಡಿದ್ದೀನಲ್ಲ, ಅದನ್ನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಸೊ ತೊಳೆದಾದ್ಮೇಲೆ ಅದನ್ನ ಪೀಲ್ ಮಾಡ್ತಿದ್ದೀನಿ. ಅದು ಸಿಪ್ಪೆನ ನೀಟಾಗಿ ತಗೊಳ್ಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು 2 ಆಲೂಗಡ್ಡೆದು ಸಿಪ್ಪೆ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಸಿಪ್ಪೆ ತೆಗೆದಿಟ್ಕೊಂಡ್ಮೇಲೆ ಅದನ್ನು ಫ್ರೈ ಸೈಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತಲ್ಲ ಫ್ರೈಸ್ ಯಾವ ಸೈಜಿಗಿರುತ್ತೆ, ಸೊ ಹಾಗೆ ನೀವು ಕಟ್ ಮಾಡ್ಬೋದು. ಸೊ ಬೇಕಿದ್ರೆ ನೀವು ಟೂಲ್ ಕೂಡ ಯೂಸ್ ಮಾಡ್ಬೋದು ಪೊಟ್ಯಾಟೊ ಫ್ರೈಸಿಗೆ ಒಂದೇ ಸೇಮ್ ಸೈಜ್ ಬರಬೇಕಂದ್ರೆ. ನಾನಿಲ್ಲಿ ಈಗ ಅಂದಾಜು ಮೇಲೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನು ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಡೈರೆಕ್ಟ್ ಅದ್ರ ಮೇಲೆ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ಸೈಜಲ್ಲಿ, ಈ ಥಿಕ್ನೆಸ್ಸಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಸೇಮ್ ಅದೇ ಥರ ಎಲ್ಲ ಪೀಸಸ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವೇರಿಯೇಷನ್ ಆದರೆ ಏನು ಮಾಡಲಿಕ್ಕಾಗಲ್ಲ, ಪರವಾಗಿಲ್ಲ. ಸೊ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಈಗ ಇನ್ನೊಂದು ಪೊಟ್ಯಾಟೊ ಕಟ್ ಮಾಡ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಹಾಳಾದಾಗಿತ್ತು, ಸೊ ಅದನ್ನು ಯೂಸ್ ಮಾಡ್ತಿಲ್ಲ. ಸೊ ಈಗ ಒಂದು ಪೊಟ್ಯಾಟೊಗೆ ಮಾಡೋಣ. ಸೊ ಇಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಸ್ವಲ್ಪ ಕಲರು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಅದಕ್ಕೆ ಇದು ಉಪ್ಪು ನೀರಿಗೆ ಅದು ಪೀಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1-2 ನಿಮಿಷ ಹಾಗೆ ಬಿಟ್ಟಿರ್ತೀನಿ. ಅದಾದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಳ್ಬೇಕು. ಆ ಕಾಟನ್ ಬಟ್ಟೆಗೆ ನಾವು ನೆನೆಸಿಟ್ಟಿರ್ತೀವಲ್ಲ, ಸೊ ನೆನೆಸಿರೋ ಅಂಥ ಪೀಸಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಅದು ಹಾಕ್ಕೊಂಡು ನೀಟಾಗಿ ಅದನ್ನು ಒರೆಸ್ಕೊಳ್ತಿದ್ದೀನಿ. ನಿಮಗೆ ಒರೆಸ್ಕೊಳ್ಳೋದೇನು ಬೇಡ ಅಂದರೆ ಒಂದು 2 to 5 ಮಿನಿಟ್ಸ್ ಆಗಿಬಿಟ್ರೆ ನೀರೆಲ್ಲ ಹೋಗಿರುತ್ತೆ. ಸೊ ಒರೆಸಿಕೊಂಡಾದ್ಮೇಲೆ ಒಂದು ಬೌಲಿಗೆ ಆ ಪೀಸಸ್ಗಳನ್ನ ಹಾಕಿ, ಮತ್ತು ಪೆರಿ ಪೆರಿ ಮಸಾಲ ಇದೆಯಲ್ಲ ಅದು ಹಾಕಬೇಕು. ಮತ್ತು ಸ್ವಲ್ಪ 4 to 5 ಡ್ರಾಪ್ಸ್ ಆಯಿಲ್ ಹಾಕಿದ್ರೆ ಸಾಕಾಗುತ್ತೆ. ಉಪ್ಪೇನೂ ಹಾಕೋ ಅವಶ್ಯಕತೆ ಇರಲ್ಲ, ಏಕೆಂದರೆ ಈ ಮಸಾಲ ಪೌಡರಲ್ಲೇ ಆ್ಯಡ್ ಆಗಿರುತ್ತೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಆದಮೇಲೆ 1 ನಿಮಿಷ ಅದನ್ನು ನೀಟಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಸೊ 1 ನಿಮಿಷ ಆದಮೇಲೆ ಏರ್ ಫ್ರೈಯರಿಗೆ ತೊಗೊಳ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋ ಏರ್ ಫ್ರೈಯರ್ ಬಂದು ಪಿಜನ್ನವ್ರದ್ದು. ಇದು ತುಂಬ ಚೆನ್ನಾಗಿದೆ, ನೀವು ಬೇಕಿದ್ರೆ ಯೂಸ್ ಮಾಡಿ. ಸೊ ಇದಕ್ಕೆ ಡೈರೆಕ್ಟ್ ಅದು ಮಸಾಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಆ ಫ್ರೈಸ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ಮತ್ತೆ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. 3 to 4 ಡ್ರಾಪ್ಸ್ ಹಾಕಿರ್ತೀವಲ್ಲ, ಅದೇ ಸರಿ ಹೋಗುತ್ತೆ. ಅದನ್ನು ನೀಟಾಗಿ ಒಂದೊಂದಾಗಿ ಒಂದ್ರ ಮೇಲೆ ಒಂದು ಆಗದೆ ಇರೋ ಥರ ಹಾಕಬೇಕು. ಸೊ ಇಲ್ಲಿ ಪಿಜ್ಜಾನಲ್ಲಿ ಬಂದರೆ ಇಲ್ಲಿ ತುಂಬ ಫ್ರೈ ಮಾಡೋ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಮೆನುವಲ್ಲಿ ನಾವು ಬೇಕಿದ್ರೆ ಚೂಸ್ ಮಾಡ್ಕೊಬೋದು. ನಾನಿಲ್ಲಿ ಚೂಸ್ ಮಾಡ್ತಿಲ್ಲ, ನಾನೇ ಟೆಂಪ್ರೇಚರ್ ಸೆಟ್ ಮಾಡ್ತಿದ್ದೀನಿ. 185ಗೆ 13 ಮಿನಿಟ್ಸ್ ಸೆಟ್ ಮಾಡ್ತಿದ್ದೀನಿ. ಅದು ಸಾಕಾಗುತ್ತೆ. ನೀಟಾಗಿ ಪೊಟ್ಯಾಟೊ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತೆ. ಸೊ ಆಫ್ಟರ್ 13 ಮಿನಿಟ್ಸ್ ನೀವಿಲ್ಲಿ ನೋಡ್ತಿರ್ಬೋದು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ನೀಟಾಗಿ ಕೂಡ ಬೆಂದಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಕ್ರಿಸ್ಪಿನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇಟ್ಕೊಳ್ಳಿ, 1-2 ಮಿನಿಟ್ಸ್ ಜಾಸ್ತಿ ಇಟ್ಕೊಳ್ಳಿ ಅಷ್ಟೇ. ಸ್ನ್ಯಾಕ್ಸ್ ಥರ ಟೀ ಜೊತೆಗೆ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಒಂದ್ಸಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.